ಬಳಿಕ ಅಮರ ನೆನಪುಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಒಬ್ಬ ನಟನ ಆಕ್ಟಿಂಗ್ ಕರಿಯರ್ ಕಂಪ್ಲೀಟ್ ಆಗಬೇಕು ಅಂದ್ರೆ ಅವರು ಎಲ್ಲಾ ರೀತಿಯ ಪಾತ್ರಗಳಲ್ಲೂ ನಟಿಸಿ ಸೈ ಎನಿಸಿಕೊಳ್ಬೇಕು. ಅದಕ್ಕೆ ತಕ್ಕಂತೆ ಅಂಬರೀಷ್ ಅವರಿಗೆ ಆರಂಭದಿಂದಲೂ ಅವಕಾಶಗಳನ್ನು ಕೊಟ್ಟಿದ್ದು ಅವರ ಸಿನಿಮಾ ಭವಿಷ್ಯ ಉಜ್ವಲವಾಗಲು ಕಾರಣವಾಯಿತು. ಮೊದಲು ಖಳನಟನಾಗಿ, ಪೋಷಕ ನಟನಾಗಿ, ನಾಯಕನಾಗಿ, ರೆಬಲ್ ಸ್ಟಾರ್ ಆಗಿ ಬೆಳೆದ ಅಂಬರೀಷ್ ಭಾವನಾತ್ಮಕ ಪಾತ್ರಗಳಿಗೂ ಸೈ ಎನಿಸಿಕೊಂಡವರು. ಅವರ ಸಿನಿಮಾಗಳಾದ ಒಲವಿನ ಉಡುಗೊರೆ, ಮಮತೆಯ ಮಡಿಲು ಮತ್ತು ಹೃದಯ ಹಾಡಿತು ಸಿನಿಮಾಗಳು ಇದಕ್ಕೆ ಸಾಕ್ಷಿ. ಅದರಲ್ಲೂ ಈ 3 ಸಿನಿಮಾಗಳ ಸಾಮಾನ್ಯ ಅಂಶವೆಂದರೆ ಈ 3 ಸಿನಿಮಾಗಳಲ್ಲಿ ಅಂಬರೀಷ್ ಅವರು ಡಾಕ್ಟರ್ ಆಗಿ ನಟಿಸಿರೋದು. ಸಿಸ್ಟರ್, ಅದಕ್ಕೆ ನೀವೇ ಇಂಜೆಕ್ಷನ್ ಕೊಟ್ಬಿಡಿ. ರವಿ, ರವಿ, ಯಾಕಿದೆಯಾ? ಏನಾಗಿದೆ? ಏನಿಲ್ಲ ರವಿ, ನಿನ್ನ ನಿಜ ಗೊತ್ತಾಗಬೇಕು. ಏನ? ವಿಮಲಾ ಯಾರ ಮಗು? ವಿಮಲಾ ಯಾರ ಮಗು? ವಿಮಲಾ ಹಿಂದೆ ಹೇಳ್ಬೇಕು. ನೀನು ಮಗುನೇ? ನಾವು ಇಷ್ಟು ದಿವಸ ಸುಳ್ಳು ಹೇಳಿ ನನ್ನ ನಂಬಿಸಿದ್ ಸಾಕು. ಈಗಲಾದ್ರೂ ನಿಜ ಹೇಳು ರವಿ, ಹೇಳು ರವಿ ಪ್ಲೀಸ್. ಆನಂದ್, ವಿಮಲಾ ಸುನೀತಾ ಮಗು, ಇದು ನಿಜ. ಮತ್ತೆ ಸುಳ್ಳು ಹೇಳ್ತಾ ಇದೆಯಾ? ನರ್ಸ್ ನನಗೆಲ್ಲ ಹೇಳಿದ್ದಾರೆ. ಲೋ ರವಿ, ಯಾಗಕ್ಕೂ ಒಂದು ಮಿತಿ ಇರ್ಬೇಕು ಕಣೋ. ಹೇಳು, ವಿಮಲಾ ನಿನ್ನ ಮಗು ತಾನೆ? ಹೌದು, ಅದು ನಿಜ. ಅವತ್ತು ಅತ್ಕೇತಿ ಪರಿಸ್ಥಿತಿಯಲ್ಲಿ ಅವ್ನು ಉಳಿಸ್ಕೋಬೇಕಾದ್ರೆ ಬೇರೆ ದಾರಿ ಇರಲಿಲ್ಲ. ಮಗನ್ ಕೊಟ್ಬಿಟ್ಟೆ. ಆದ್ರೆ ಆ ಮಗುನ ನನ್ನಿಂದ ನೋಡಿದ್ರೆ ದೂರ ಇರೋಕ್ಕಾಗ್ಲಿಲ್ಲ. ಆನಂದ್, ಆ ಮಗು ಮೇಲಿದ್ದ ಮಮತೆ, ಪ್ರೀತಿ ನನ್ನ ಹಗಲು ರಾತ್ರಿ ಅಂದೆ ಅಲ್ಲಿಗೆ ಹೇಳ್ಕೊಂಡು ಹೋಗ್ಬಿಡ್ತಿತ್ತು. ಅಕ್ಕಪಕ್ಕದವರು ತಪ್ಪಾಗಿ ಮಾತಾಡ್ಬೋದು ಅಂತ ನನಗೆ ಗೊತ್ತಿತ್ತು. ಆದ್ರೆ ಐ ನೆವರ್ ಕೇರ್ಡ್ ಆನಂದ್, ಐ ನೆವರ್ ಕೇರ್ಡ್. ಯಾಕೆಂದ್ರೆ ನನ್ನ ಸ್ನೇಹಿತ ನನ್ನನ್ನ ತಪ್ಪಾಗಿ ತಿಳ್ಕೊಳ್ಳೋ ಭರವಸೆ ನನಗಿತ್ತು ಆನಂದ್. ಅಯ್ಯೋ, ನಿನ್ನಂಥ ಸ್ನೇಹಿತನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ನೀನು ಮಾಡಿದ ತ್ಯಾಗ ಎಂಥದ್ದು ಅಂತ ತಿಳ್ಕೊಳ್ಳದೆ ಹೋದೆ. ನೀನು ನನ್ನ ಮೇಲೆ ಇಟ್ಟಿದ್ದ ಭರವಸೆನ ನಾನು ಸುಳ್ಳು ಮಾಡಿಬಿಟ್ಟೆ ರವಿ. ಸಾಮಾನ್ಯ ಜನರ ಮಟ್ಟಕ್ಕೆ ಕೇಳಿದ್ಬಿಟ್ಟೆ. ನನ್ನ ತಪ್ಪಿಗೆ ಕ್ಷಮೆನೇ ಇಲ್ಲ, ರವಿ, ಕ್ಷಮೆನೇ ಇಲ್ಲ. ಆನಂದ್, ಅದಾಗೋಯ್ತು ನೋಡು. ಈಗಲಾದ್ರೂ ನೀನು ನನ್ನ ಮೇಲೆ ನಂಬಿಕೆ ಬಂತಲ್ಲ, ನನಗಷ್ಟೇ ಸಾಕು ಆನಂದ್. ರವಿ, ಆನಂದ್, ಇನ್ನೊಂದು ವಿಷಯ. ವಿಮಲಾ ಅಂತ ಅದಕ್ಕೆ ಕೊನೆವರೆಗೂ ಗೊತ್ತಾದ್ರೆ ಆ ಶಾಖನ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಆಮೇಲೆ ಒಂದು ಕ್ಷಣನೂ ಅವ್ರು ಜೀವಂತವಾಗಿರೋದಿಲ್ಲ. ಆನಂದ್, ಈ ವಿಷಯನ ಆಕೆ ಹೇಳಲ್ಲ ಅಂತ ನನಗೆ ಪ್ರಾಮಿಸ್ ಮೀ ಆನಂದ್. ಹೇಳಲ್ಲ ರವಿ, ಹೇಳಲ್ಲ. ಪ್ರಾಮಿಸ್ ಯು. ಹಾಗಾದ್ರೆ ಹೋಗು, ಆ ದೇವತೆ ಹತ್ರ ಕ್ಷಮೆ ಕೇಳ್ಕೊ. ಇಲ್ಲ ಇದೆ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.